ತಾವೆಷ್ಟು ಕಷ್ಟಪಟ್ಟು ದುಡಿದರು ಭವಿಷ್ಯ ಭೂಮಿಗೆ ಹಾಕಿದ ಬೀಜ ಗೊಬ್ಬರದ ಬಡ್ಡಿ ಸಾಲ ತೀರಿಸುವಷ್ಟರಲ್ಲಿ ರೈತರ ಜೀವನ ಹುಣಸಿಯ ಮರದಂತೆ ಮುಪ್ಪಾಗುತ್ತಿದೆ. ಮುಂದಿನ ವರ್ಷ ಭೂಮಿ ಬೆಳೆಯಬಹುದು, ನಮ್ಮ ಬೆಳೆಗೆ ಇಂದಲ್ಲ ನಾಳೆ ತಕ್ಕ ಬೆಲೆ ಸಿಕ್ಕಿತು ಅಂತ ಕನಸು ಕಾಣುವುದು ವಿನಃ ಕನಸು ನೆನಸಾಗುವ ಕಾಲ ಮಾತ್ರ ದೂರ. ಹೇ ಉಳಿವಿ ಚೆನ್ನಬಸವೇಶ್ವರನೇ, ರೈತನ ಗೋಳಾಟವನ್ನು ಎಂದು ನಿವಾರಣೆ ಮಾಡುತ್ತೀಯ ತಂದೆ, ಎಂದು ನಿವಾರಣೆ ಮಾಡುತ್ತೀಯ? ಸ್ವಾಮಿ, ಇದೇನಿದು? ದೇವರ ಮುಂದೆ ಏನೋ ಮಾತಾಡ್ತಾ ಉಸಿರು ಹಾಕ್ತಾ ನಿಂತಿದ್ದೀರಲ್ಲ, ಯಾಕೆ ರೀ? ಶಿಲಾ, ರೈತ ಭೂಮಿಯಲ್ಲಿ ಬೇಸರ ಮಾಡಿಕೊಳ್ಳದೆ ದುಡಿದರು ಭವಿಷ್ಯ ಭೂಮಿಗೆ ಹಾಕಿದ ಬೀಜ ಗೊಬ್ಬರ ಬಡ್ಡಿ ರೈತನ ಗೋಳಿನ ಕತೆಗೆ ಅಂತ್ಯವೇ ಇಲ್ಲವೇ? ಸ್ವಾಮಿ, ಎಲ್ಲದಕ್ಕೂ ಅಂತ ಎಂಬ ಚಿಹ್ನೆಯನ್ನು ಆ ದೇವರು ಇಟ್ಟೇ ಇಟ್ಟಿರುತ್ತಾನೆ. ಆದರೆ ಒಂದು ಮಾತು, ಈ ವರ್ಷ ಈ ಭೂಮಿ ತಾಯಿ ನಮ್ಮ ಕೈ ಕೊಟ್ಟರೆ ಏನಾಯಿತು, ಮುಂದಿನ ವರ್ಷ ಕೈ ಹಿಡಿತಾಳೆಂಬ ನಂಬಿಕೆ ನನಗಿದೆ. ಸ್ವಾಮಿ, ನೀವು ಅದರ ಬಗ್ಗೆ ಚಿಂತಿತರಾಗಬೇಡಿ. ಮನೆ ಮಂದಿ ಎಲ್ಲ ದುಡಿದು ಬೆಳೆಯನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿ ಬಂದ ಹಣವೆಷ್ಟು ಗೊತ್ತೇ? 50,000. ಅದರಲ್ಲಿ ಕಮಿಷನ್ನು ಬೀಜ ಗೊಬ್ಬರದ ಬಡ್ಡಿ ಮುರಿದುಕೊಂಡು ಕೇವಲ 10,000 ಉಳಿದಿದೆ. ಅಂದ ಮೇಲೆ ರೈತನ ಮಗ ಯಾವಾಗ ಉದ್ಧಾರ ಆಗುತ್ತಾನೆ? ಶೀಲಾ, ಯಾವಾಗ ಉದ್ಧಾರ ಆಗುತ್ತಾನೆ? ಸ್ವಾಮಿ, ರೈತ ಬೆಳೆದ ಬೆಳೆಗೆ ಬೆಲೆ ಸಿಗಲಿಲ್ಲ ಅಂತ ನೀವು ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ಇನ್ನು ತ್ರಾಸು ಹೆಚ್ಚಾಗುತ್ತದೆ ವಿನಃ ಕಡಿಮೆ ಆಗೋದಿಲ್ಲ. ನೀವೆಲ್ಲ ರೈತರು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ತಾನೇ ರೈತರ ಮಕ್ಕಳೆಲ್ಲ ಉದ್ಧಾರ ಆಗೋದಕ್ಕೆ. ಶೀಲಾ, ರೈತನ ಕಷ್ಟ ನಷ್ಟಗಳನ್ನು ಸರಕಾರಕ್ಕೆ ಮನವರಿಕೆ ಮಾಡಿಕೊಡಲು ಹಳ್ಳಿಗೊಬ್ಬ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅಂತ ರೈತರು ಮತ್ತೆ ಉದಾಯಿಸಿ ಬಂದರೆ ಸರಕಾರ ರೈತರ ಮಾತು ಕೇಳುತ್ತಿದೆ. ಇಲ್ಲವಾದರೆ ರೈತನ ಬಾಳು ಕಣ್ಣೀರಿನ ಗೋಳಿನ ಕಥೆಯಾಗುತ್ತಿದೆ. ಶೀಲಾ, ಕಣ್ಣೀರಿನ ಗೋಳಿನ ಕಥೆಯಾಗುತ್ತಿದೆ. ಸ್ವಾಮಿ, ನೀವೆಲ್ಲ ರೈತರು ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿ ರೈತರ ಕಿವಿಯಲ್ಲಿ ನೀತಿ ಬೋಧನೆಗಳನ್ನು ನೀಡಿದ್ರೆ ಎಲ್ಲ ರೈತರು ಒಳ್ಳೆಯವರಾಗ್ತಾರೆ. ಅದು ಅಲ್ಲದೆ ದಲಾಲಿ ಅಂಗಡಿಯರು ಮೋಸ ಮಾಡಿ ಬೆಳೆಗೆ ಈ ರೀತಿ ನಾಶ ಮಾಡಿದ್ರೆ ಅಂಥವ್ರಿಗೆ ನೀವು ಪಾಠ ಕಲಿಸಲು ಮುಂದೆ ಬರಲೇಬೇಕು ಸ್ವಾಮಿ, ಮುಂದೆ ಬರಲೇಬೇಕು. ಮೈಲಾರಿಯ ಕಾಯಕವೇ ಅದು. ಅಂದ ಹಾಗೆ ಸಾಗರ್ ಸರೋಜ ಎಲ್ಲಿ ಮನೆಯಲ್ಲಿ ಕಾಣಿಸ್ತಾ ಇಲ್ಲ ರೀ? ತುಂಬಾನೇ ಬೇಜಾರಾಗಿದೆ ಅಂತ ಸಿನಿಮಾ ನೋಡೋದಕ್ಕಂತ ಹೋಗಿದ್ದಾರೆ. ಬಹಳ ಸಂತೋಷವಾಗಿತ್ತು ಕಣೆ. ಅದು ಹೇಗೆ? ಅದು ಹೀಗೇನೆ ರೀ, ನೀವೀಗ ತಂದೆ ಆಗ್ತಾ ಇದ್ದೀರಾ. ಏನು ಶೀಲಾ, ನಾನು ತಂದೆ ಆಗ್ತಾ ಇದ್ದೇನೆ. ಹೌದು. ಈ ಶುಭ ವಾರ್ತೆಯಲ್ಲಿ ನವೀನನಂತೆ ಕರೆ ಬಿಚ್ಚಿ ಕೋಗಿಲೆ ಅಂತ ಕಂಠದಿಂದ ಹಾಡಿ ಕುಣಿಯಬಾರದೆ ನನ್ನೊಂದಿಗೆ? ಆಯ್ತು ರೀ, ನಿಮ್ ಇಷ್ಟದಂತೆ ಆಗ್ಲಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಶ್ರೀಮತಿ ಕೈ
ಹಿಡಿದಾಗ ನಿನ್ನಂತ ಗುಣವತಿ ಜತೆಯಾದಾಗ ದಿನವು ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ ಓಹೋ ಆಡುವ ನುಡಿಯೋ ಜೇನಿನ ಸಿಹಿಯೋ ನಡೆಯುವ ಹಾದಿ ಮಣ್ಣಿನ ಹಾದಿಯೋ ಅನುಗಾಲ ಶುಭಯೋಗ ಅನುಗಾಲ ಶುಭಯೋಗ ಅನುರಾಗ ಕರಿಸ 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 ಸರ್ ಇಲ್ಲೇ ನಿಂತಿದ್ದಾರೆ ನೋಡಿ ಈ ಪಾಪಿಗಳು. ನನ್ನಪ್ಪ ನನಗೋಸ್ಕರ ಅಂತ 5 ತೊಲಿ, ಅದು ಇವಾಗಿನ ರೇಟು 1 ಲಕ್ಷದ ಚಿಲ್ಲರ ಅಂಥದ್ರಲ್ಲಿ 5 ತೊಲಿ ಬಂಗಾರ ಸರವನ್ನು ಮಾಡಿಸ್ಕೊಟ್ಟಿದ್ರು. ಆ ಸರವನ್ನ ಇವರೇ ಕದ್ದು ಎಲ್ಲ ಇಟ್ಟಿದ್ದಾರೆ. ವಿಚಾರಿಸಿ ಸರ್. ಹೌದು ಸರ್, ನನ್ನ ಹೆಂಡತಿ ಹೇಳುವುದು ನಿಜವಿದೆ. ಮಿಸ್ಟರ್ ಮೈಲಾರಿ, ನಿಮ್ಮ ತಮ್ಮ ಮತ್ತು ನಿಮ್ಮ ಸೊಸೆ ಹೇಳುವುದು ನಿಜವೇನು? ಸರ್, ಈ ಊರಿಗೆ ಅಷ್ಟೇ ಅಲ್ಲ, ಇಡೀ ಸುತ್ತು 10 ಹಳ್ಳಿಗೆ ಗೊತ್ತು ಈ ರೈತ ರಾಮಣ್ಣನ ಮನೆ ಎಂಥದ್ದು ಅಂತ. ಅಂದ ಮೇಲೆ ನೀವೇ ಊಹಿಸಿ ನೋಡಿ ಸರ್, ನೀವೇ ಊಹಿಸಿ ನೋಡಿ. ಅಣ್ಣ, ಹೋಗಿ ಹೋಗಿ ಈ ರಾಕ್ಷಸಿಯ ಮಾತನ್ನು ನಂಬ್ತಾ ಇದ್ದೇನಣ್ಣ ನೀನು? ತಂಗಿ, ನಮ್ಮ ಪೊಲೀಸ್ ಸ್ಟೇಷನ್ಗೆ ಯಾರೇ ಬಂದು ಕಂಪ್ಲೇಂಟ್ ಕೊಟ್ಟರು ನಾವು ವಿಚಾರ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ತಂಗಿ. ಸರ್, ಏನ್ ನೋಡ್ತಾ ನಿಂತಿದ್ದೀರಿ? ಮೊದಲು ಇವಳ ಕಣ್ಣೀರಿಗೆ ನಾಟಕವನ್ನ ಸಾಕು ಮಾಡಿ ಮೊದಲು ವಿಚಾರಿಸೋದನ್ನ ಕಲ್ತ್ಕೊಳ್ಳಿ. ಮಿಸ್ಸಸ್ ಸರೋಜಾ, ನಿಮ್ಮಿಂದ ನಾನು ಪಾಠ ಕಲಿಯಬೇಕಾಗಿಲ್ಲ. ಮೈಲಾರಿ, ನಿನ್ನ ಸೊಸೆಯ ಚಿನ್ನದ ನಕ್ಲೇಸ್ ಕದ್ದಿರೋದು ನಿಜವೇನಪ್ಪ? ಸರ್, ಈ ಮೈಲಾರಿ ಹುಟ್ಟಿ ಇಷ್ಟು ದೊಡ್ಡವನಾದರೂ ಒಂದು ಸೂಜಿ ಮಣಿಕವನ್ನು ಕದ್ದವನಲ್ಲ ಸರ್, ಕದ್ದವನಲ್ಲ. ನನ್ನನ್ನು ನಂಬಿ ಸರ್, ನಂಬಿ. ಹಾಗಾದರೆ ಇದ್ದ ಇಬ್ಬರಲ್ಲಿ ಕದ್ದವರು ಯಾರು? ಮೈದುನ, ನಿಮ್ಮ ಇಬ್ರು ಅಣ್ಣಂದ್ರು ಶ್ರಮದ ಜೀವಿಗಳು ಅಂದಾಗ ಅವರ್ಯಾಕೆ ಅವರ ಸೊಸೆ ಬಂಗಾರದ ಸರವನ್ನು ಕದಿತಾರಪ್ಪ? ಆ ಸರವನ್ನು ಕದಿಯುವಂತ ಮೂರ್ಖರು ಮಾತ್ರ ಅವರಲ್ಲ. ನಾವು ಆ ಹಣವನ್ನು ಕದ್ದು ಮಾರಾಟ ಮಾಡಿದೀವಿ ಅಂತಾನ ಹೇಳಮ್ಮ ತಾಯಿ. ತಂಗಿ, ನೀ ಯಾರ್ದೋ ಮಾತುಗಳನ್ನು ಕೇಳಿ ಈ ರೀತಿ ತಪ್ಪು ಮಾಡ್ತಾ ಇದೀಯ. ಅದು ಅಲ್ಲದೆ ಮಾವನವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಸಹ ಬಂದಿದೀಯ. ಧರ್ಮ ತುಂಬಿದ ಮನೆಯನ್ನು ನೀನು ಮಾನ ಮರ್ಯಾದೆ ಎಲ್ಲ ತಗೊಂಡ್ಬಿಟ್ಟೆ ಅಲ್ಲಮ್ಮ. ಸ್ವಾರ್ಥ ಏನೂ ಇದೆ. ಮುಚ್ಚೆ ಬಾಯ್ನ. ಕೇಳಿದ್ರೇನ್ರಿ ನಿಮ್ಮ ಅತ್ತಿಗೆ ಆಡಿದ ಮಾತುಗಳನ್ನ? ಅತ್ತಿಗೆ, ನೀನು ಒಂದ ಮನೆಯಿಂದ ಹೆಣ್ಣು ಎನ್ನುವುದು ನೆನಪಿರಲಿ. ಸರ್, ಏನ್ ನೋಡ್ತಾ ನಿಂತಿದ್ದೀರಿ? ಇವರನ್ನು ವಿಚಾರಿಸಿ
ಸತ್ಯದ ಬಣ್ಣ ತಾನೇ ಹೊರಬರುತ್ತದೆ. ಸರ್, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಾವು ಕಳ್ಳರು ಅಲ್ಲ, ಸುಳ್ಳರು ಅಲ್ಲ, ಸತ್ಯ ನ್ಯಾಯಕ್ಕೆ ಸ್ಥಿರವಾಗಿ ನಡೆಯುವ ಮೂಕ ರಹಿತ ಜೀವಿಗಳು ಸರ್. ಸರ್, ಇವರಿಗೆ ನಿಮ್ಮ ಕೈ ರುಚಿಗಳನ್ನು ತೋರಿಸಿ ಸತ್ಯದ ಬಣ್ಣ ಏನೆಂದು ತಾನೇ ಹೊರಬರುತ್ತದೆ. ದಿಸ್ ಈಸ್ ಮೈ ಡ್ಯೂಟಿ. ನೀನೇನಾದ್ರೂ ಎಲ್ಲಿಯಾದ್ರೂ ಬಚ್ಚಿಟ್ಟಿದ್ಯೇನಮ್ಮ? ಅಣ್ಣ, ನನ್ನ ಮಾಂಗಲ್ಯದ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀರಣ್ಣ. ತಂಗಿ ಸರವನ್ನು ನಾನು ಕದ್ದಿಲ್ಲ ಅಣ್ಣ, ಕದ್ದಿಲ್ಲ. ನಿಮ್ಮ ಅತ್ತಿಗೆ ಅಷ್ಟು ಸೋಗು ಮಾಡ್ತಾಳ್ರಿ, ನಿಜ ಆಕಿನ ಕದ್ದಾಳ. ಏ ಪೊಲೀಸ್, ಬನ್ನಿ ಹೋಗೋಣ. ನಿಲ್ಲಿ ಇನ್ಸ್ಪೆಕ್ಟರ್, ಇನ್ನೂ ಇಷ್ಟಕ್ಕೆ ಕಥೆ ಮುಕ್ತಾಯವಾಗಿಲ್ಲ. ಒಳಗಡೆ ಇರುವ ನನ್ನ ಅತ್ತಿಗೆ ಸುಡ್ಕೆ ಚೆಕ್ ಮಾಡಿ. ಬಂಡವಾಳ ಎಲ್ಲ ಹೊರಗೆ ಬರುತ್ತೆ. ಏ ಪೊಲೀಸ್, ಒಳಗಿರುವ ಶೀಲಾಲ ಸೂಟ್ಕೇಸ್ ಅನ್ನು ಚೆಕ್ ಮಾಡಿ, ಅದರಲ್ಲಿ ಏನಾದರೂ ಸಿಕ್ಕರೆ ತೆಗೆದುಕೊಂಡು ಬನ್ನಿ. ಈ ಲೋಕ ಏಕೆ ಹೀಗಿದೆ, ಸತ್ಯಕ್ಕೂ ಇಲ್ಲಿ ಸೋಲಿದೆ. ಇದೇನಿದು ಬಂಗಾರ ಹೋಗಿ ಕರಗಾಗಿದೆ ಸರ್. ಇದೇ ನನ್ನ ಸರ ಸರ್, ಇದೇ ನಂದು. ಇದನ್ನೇ ಕದ್ದವ್ರು ಇವರು. ಸರ್, ಈಗ ಗೊತ್ತಾಯ್ತಾ ಇವರು ಎಂತ ನಯವಂಚಕರು ಎನ್ನುವುದು. ಇದರಲ್ಲಿ ಏನೋ ಮೋಸ ನಡೆದಿದೆ. ಒಡ ಹುಟ್ಟಿದ ತಮ್ಮನ ಚಿನ್ನದ ಸರವನ್ನು ಕದಿಯುವಷ್ಟು ಸ್ವಾರ್ಥಿಗಳು ನಾವಲ್ಲ ಸರ್, ಸ್ವಾರ್ಥಿಗಳು ನಾವಲ್ಲ. ಈ ಪಾಪಿಗಳನ್ನ ಸುಮ್ನೆ ಮಾತಾಡ್ಸಿದ್ರೆ ಅರ್ಥ ಆಗೋದಿಲ್ಲ. ನಾಲ್ಕೇಟು ಒದೆ ಕೊಟ್ರೆ ಸತ್ಯ ಏನಂತ ತಾವೇ ಬಾಯ್ ಬಿಡ್ತಾರೆ. ಮೈಲಾರಿ, ನೀವು ಅಣ್ಣ ತಮ್ಮಂದಿರು ಎಂತವರು, ನಿಮ್ಮ ಮನೆತನ ಎಂತವುದು ಎಂಬುದು ಇಡೀ ದೇಶಕ್ಕೆ ಗೊತ್ತಿದೆ. ಆದರೆ ಏನು ಮಾಡುವುದು, ವಿಧಿ ಇಲ್ಲದೆ ನಿನ್ನ ಕೈಗೆ ಬೇಳೆ ತೊಡಿಸಲೇಬೇಕು. ನಿಮ್ಮ ಡ್ಯೂಟಿಯನ್ನು ನೀವು ಮಾಡಿ ತಮ್ಮನನ್ನು ಚೆನ್ನಾಗಿ ಓದಿಸಲು ಒಳ್ಳೆ ನೌಕರಿ ಪಡೆಯಲೆಂದು ಗಂಡ ಹೆಂಡತಿ ಕತ್ತೆಯಂತೆ ದುಡಿದು ಹಣ ಕೊಟ್ಟ ಉಪಕಾರ, ಶಾಲೆ ಕಲಿಯಲು ಹಣ ಕೊಟ್ಟ ಉಪಕಾರ ಈ ರೂಪದಲ್ಲಿ ತೀರಿಸಿದೆಯಲ್ಲ, ಪರವಾಗಿಲ್ಲ ತಮ್ಮ, ಪರವಾಗಿಲ್ಲ. ಸಾಗರ್, ಹಸಿದು ಕುದುರಿಗೆ ಹುಲ್ಲು ತೋರಿಸಿ ಕೊಲ್ಲುವ ನಿನ್ನ ಕಾಯಕ್ಕೆ ಮೆಚ್ಚಿಕೊಂಡೆ. ಸಾಗರ್, ಈ ರೀತಿ ನಮಗೆ ಅಪಮಾನ ಮಾಡುವುದಕ್ಕಿಂತ ನಮಗೆಲ್ಲರಿಗೂ ವಿಷ ಹಾಕಿ ಈ ಮನೆಯಲ್ಲಿ ನೀವಿಬ್ಬರು ಗಂಡ ಹೆಂಡತಿ ರಾಜ ರಾಣಿಯರಂತೆ ಇಲ್ಲೇ ಕುಳಿತುಕೊಂಡು ಕುಣಿದಾಡಬಹುದಲ್ಲ. ಅಣ್ಣ, ಮಾಡುವುದನ್ನೆಲ್ಲ ಮಾಡಿ ಈ ಸಮಾಜದ ಮುಂದೆ ಎಂತ ಪುಣ್ಯವಂತನೆಂದು ಪೋಜು ಕೊಡ್ತೀಯಣ್ಣ. ಹೌದಪ್ಪ ಮೈದುನ, ಹೌದು. ನಿಮ್ಮ ಅಣ್ಣನವರು ಪುಣ್ಯವಂತರು, ಧರ್ಮವಂತರು. ಅವರಿಷ್ಟೊಂದು ನಿಯತ್ತಾಗಿರೋದ್ರಿಂದಲೇ ಇವತ್ತು ನೀನ್ ಈ ರೀತಿ ಇರುವುದೆಂಬುದು ಮಾತ್ರ ಮರಿಬೇಡ. ನಿನಗೆ ನೌಕರಿ ಬರಲು ಅವರೇ ಕಾರಣ. ಈ ಮಾತನ್ನು ನೀನು ಸರಿಯಾಗಿ ನೆನಪಿಟ್ಕೋ. ಅವನು ಇನ್ನು ಸಣ್ಣವನು, ಯಾರದ ದುಷ್ಟರ ಮಾತು ನಂಬಿ ಈ ರೀತಿ ನಮಗೆ ಅಪಮಾನ ಮಾಡಿದ್ದಾನೆ. ಮುಂದೆ ಅವನೇ ಕಷ್ಟ ಅನುಭವಿಸಿ ನಮ್ಮನ್ನು ಹುಡುಕಿಕೊಂಡು ಬರುವ ಕಾಲ ಇಂದಲ್ಲ ನಾಳೆ ಬರುತ್ತಿದೆ. ಇಲ್ಲಿಗೆ ಮುಗಿಯಿತು ಈ ಮನೆಯ ಋಣದ ಭಾರ. ಯಾರನ್ನು ನಂಬಲಿ ಈ ಜಗದಲ್ಲಿ ಅಣ್ಣ, ಮುಂದಿನ ಭವಿಷ್ಯ ಯಾರಿಗೆ ಬೇಕು?
ಇನ್ಸ್ಪೆಕ್ಟರ್ ಇವರನ್ನು ಬಂಧಿಸಿ. ಯಾರನ್ನು ನಂಬಲಿ ಈ ಜಗದಲ್ಲಿ, ಅನ್ಯಾಯ ತುಂಬಿರುವ ಈ ಕೊಳದಲ್ಲಿ. ಪ್ರೀತಿ ಪ್ರೇಮವೇ ಸತ್ತು ಹೋಗಿದೆ, ದ್ವೇಷ ಅಸೂಯೆ ಅರೆಸ್ಟ್ ಮಾಡಿ ಇವ್ರನ್ನ. ನಗುತ್ತಿದೆ. ಇಂಥ ನಿನ್ನ ಅಣ್ಣನಿಗೆ ದ್ರೋಹ ಬಗೆದೆಯ, ಇಂಥ ನಿನ್ನ ಅಣ್ಣನಿಗೆ ದ್ರೋಹ ಬಗೆದೆಯ. ಯಾರನ್ನು ನಂಬಲಿ ಈ ಜಗದಲ್ಲಿ, ಅನ್ಯಾಯ ತುಂಬಿರುವ ಈ ಕೊಳದಲ್ಲಿ, ಈ ಕೊಳದಲ್ಲಿ. ಸರ್, ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿ ಉಳಿದಿದೆ ಸರ್? ನ್ಯಾಯ ಎಲ್ಲಿ ಉಳಿದಿದೆ? ನ್ಯಾಯ ಸಿಗುವುದು ಎಲ್ಲಿ ಸರ್? ಎಲ್ಲಿ? ಮೈಲಾರಿ, ತಾಳಬೇಕು, ತಾಳಿದವನು ಬಾಳಿಯಾನು. ಸರ್, ಗಾಳಿ ದುರ್ಗಂಧವಾಗಿದೆ, ನೀರು ಕಲ್ಮಶವಾಗಿದೆ, ಮರ ಕಡಿದು ನಾಶವಾಗಿದೆ. ಇನ್ನು ನಮ್ಮಂತವರ ಬಾಳು ಕಣ್ಣೀರಿನ ಗೋಳಿನ ಕಥೆಯಾಗಿತ್ತು ಸರ್, ಕಣ್ಣೀರಿನ ಗೋಳೆ ಕಥೆಯಾಗಿತ್ತು. ಮೈಲಾರಿ, ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಯಾವಾಗಲೂ ಸಾವು ಎಂಬುದೇ ಇಲ್ಲ. ಸತ್ಯ, ನ್ಯಾಯ, ನೀತಿ ಎಂಬ ಈ ಮೂರು ಪದಗಳು ಅಮರ ಜ್ಯೋತಿ ಇದ್ದಂತೆ. ಸರ್, ಸತ್ಯ ಸತ್ಯವೆಂದು ಸತ್ಯ ಹರಿಶ್ಚಂದ್ರ ರುದ್ರಭೂಮಿಯನ್ನು ಕಾಯ್ದ. ಧರ್ಮ ಧರ್ಮವೆಂದು ಪಾಂಡವರು ವನವಾಸ ಮಾಡಿದರು. ಇನ್ನು ಇಡೀ ಶರೀರವೇ ತಮ್ಮನ ಪ್ರೇಯಸಿಯಾಗಿ ದುಡಿದ ಹೃದಯಕ್ಕೆ ಮೋಸವೆಂಬ ಚೂರಿಯಿಂದ ಬೆನ್ನಿಗೆ ಏರಿರುವಾಗ ಅದು ಹೇಗೆ ಸತ್ಯ ಧರ್ಮ ಅಮರವಾಗುತ್ತಿದೆ ಸರ್? ಅದು ಹೇಗೆ ಸತ್ಯ ಧರ್ಮ ಅಮರವಾಗುತ್ತಿದೆ? ನಡೀರಿ, ನಮ್ಮ ಹಣೆಯ ಮೇಲೆ ಆ ಬ್ರಹ್ಮ ಬರಿದ ಲೇಪಿಯೇ ಇಷ್ಟೇ. ಏ ಪೊಲೀಸ್, ಕರೆದುಕೊಂಡು ಬನ್ನಿ ಅವರನ್ನ ಪೊಲೀಸ್ ಸ್ಟೇಷನ್ಗೆ. ಮನದಲ್ಲಿ ಆಸೆಯು ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ಅಬ್ಬ, ಅಂತೂ ಪೀಡೆಗಳು ತೊಲಗಿದ್ವು. ಈ ಮನೇಲಿ ಈಗ ಸಂತೋಷ ನೆಮ್ಮದಿ ಬರುತ್ತೆ ನೋಡ್ರಿ. ಈ ಮನೇಲಿ ನಾನೇ ರಾಣಿ, ನೀವೇ ರಾಜ. ಏನಂತೀರಿ? ಹೌದು ಸ್ವೀಟಿ, ನಾವು ಯಾರ ಅಪ್ಪಣಿಗೆ ಕಾಯಬೇಕಾಗಿಲ್ಲ. ಬಾ, ಒಳಗೆ ಹೋಗಿ ಕಾಫಿ ಕುಡಿಯೋಣ. ಕರೆಕ್ಟ್ ಹೇಳಿದ್ರಿ. ನಾವು ಉಪ್ಪಿನಕಾಯಿ ತರದ್ ಬೇಡ, ಬರ್ರಿ. ನಮ್ಮೆಲ್ಲರನ್ನ ಒಂದು ಗೂಡಿಸಿರ್ತಕ್ಕಂತಹ ನಮ್ಮ ಊರಿನ ಆರಾಧ್ಯ ದೇವರಾಗಿರ್ತಕ್ಕಂಥ ಹುತ್ತಮಲ್ಲೇಶ್ವರನ ನೆನೆಯುತ್ತಾ ಈ ನಾಟಕಕ್ಕೆ ಮಂಗಲವನ್ನ ಪಾಡೋಣ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಗದೀಶ್ವರ ದೀನ ಬಂಧುರ, ಜಯ ಜಗದೀಶ್ವರ ದೀನ ಬಂಧುರ, ಜಯವನ ಕರುಣಿಸು ಜಗದೋದ್ಧಾರ, ಜಯವನ ಕರುಣಿಸು ಜಗದೋದ್ಧಾರ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಗುರುವರ ಕರುಣ ಸಾಗರ. ಶ್ರೀ पंचाक्षरेश्वर महाराज की, श्री कुमारेश्वर महाराज की, श्री पुट्टराजेश्वर महाराज की, श्री ಹುತ್ತಮಲ್ಲೇಶ್ವರ ದೊರೆಯೇ ನಿನಗಾರ ಸರಿಯೇ ಸರಿ ಸರಿ ಎಂದವರ ಹಲ್ಲ ಮುರಿಯೇ ಬಹುಪರ ಶಿವ ಪಾರ್ವತಿ ಪತಿ ಹರ ಹರ ಮಹಾದೇವ.